ಕಳೆದ 3 ದಿನಗಳಿಂದ ಹಕ್ಕುಪತ್ರಕ್ಕಾಗಿ ಮುಲ್ಕಿ ತಾಲೂಕು ಆಡಳಿತ ಸೌಧದ ಮುಂಭಾಗ ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದ 30 ಕೊರಗ ಕುಟುಂಬಗಳ ಸದಸ್ಯರು ಶಾಸಕ ಉಮಾನಾಥ ಎ ಕೋಟ್ಯಾನ್ ಮಧ್ಯಸ್ಥಿಕೆಯಿಂದ ಮುಕ್ತಾಯಗೊಳಿಸಿದ್ದಾರೆ. ಕರ್ನಾಟಕ ಕೇರಳ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಕಿನ್ನಿಗೋಳಿ ಕೊರಗ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಭೂಮಿಯ ಹಕ್ಕುಪತ್ರಕ್ಕಾಗಿ 30 ಕೊರಗ ಕುಟುಂಬಗಳು ಸೆಪ್ಟೆಂಬರ್ 18ರಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು. ಜಿಲ್ಲಾಡಳಿತ ಸಹಿತ ತಾಲೂಕು ತಹಶೀಲ್ದಾರರು ಐಟಿಡಿಪಿ ಅಧಿಕಾರಿಗಳು ಧರಣಿ ನಿರತರ ಮನವೊಲಿಸಲು ಸತತ ಪ್ರಯತ್ನ ನಡೆಸಿದ್ರೂ ಫಲಕಾರಿಯಾಗಿರಲಿಲ್ಲ. ಶುಕ್ರವಾರ ಮಾಹಿತಿ ತಿಳಿದ ಶಾಸಕ ಉಮಾನಾಥ ಎ ಕೋಟ್ಯಾನ್ ರವರು ಧರಣಿ ನಿರತರ ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ. ಸತತ ಪ್ರಯತ್ನದ ಬಳಿಕ 3 ತಿಂಗಳೊಳಗೆ ಹಕ್ಕುಪತ್ರ ದೊರೆಯದಿದ್ದಲ್ಲಿ ತನ್ನ ಮನೆ ಮುಂದೆನೇ ಧರಣಿ ನಡೆಸಿ ಎಂದು ತಿಳಿಸಿದ ಬಳಿಕ ಶಾಸಕರ ಮನವಿಗೆ ಪುರಸ್ಕರಿಸಿ ಎಲ್ಲಾ ಕುಟುಂಬಗಳು ಪ್ರತ್ಯೇಕ ಸಭೆ ನಡೆಸಿ ಧರಣಿ ಮುಕ್ತಾಯಕ್ಕೆ ಸಮ್ಮತಿಸಿದ್ದಾರೆ. ಆಗೋದಿಲ್ಲ ಮೀಟಿಂಗ್ ಕರೀಲಿಕ್ಕೆ. ನಿನ್ನೆ ಕೋಡ್ ಆಫ್ ಕಂಡಕ್ಟ್ ಇಲ್ಲದಿದ್ದರೆ ನಾನು ಆಫೀಸಿಗೆ ಇವತ್ತು ಆಫೀಸಲ್ಲಿ ಇರುವವ. ಹಾಗಾಗಿ ಇನ್ನು ನನಗೆ ಈ ಓಟ್ ಆಗುವವರೆಗೆ 29 ಜನ ಓಟ್ ಬರುವ ತಿಂಗಳು ಅದರವರೆಗೆ ನನಗೆ ಆಫೀಸಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ನಮ್ಮ ಆಫೀಸ್ಗೆ ಬೀಗ ಹಾಕಿದ್ದಾರೆ ಗೌರ್ಮೆಂಟ್ ಮಾಹಿತಿ ತಿಳ್ಕೊಂಡು. ಅದನ್ನು ನಾನು ಹೇಳುವಂಥದ್ದು, ನಿಮಗೆ ಜಾಗ ಅದರಲ್ಲಿ 5 ಎಕರೆ ಜಾಗ, 7 ಎಕರೆ, 5.5 ಎಕರೆ ಜಾಗ ಲೆವೆಲ್ ಇದೆ. 1.5 ಎಕರೆ ಜಾಗ ಸ್ವಲ್ಪ ಡೌನ್ ಇದೆ. ನಿಮಗೆ ನಿಜವಾಗಿ ಇಷ್ಟು ಫ್ಯಾಮಿಲಿಗೆ 14 ಫ್ಯಾಮಿಲಿಗೆ 15 ಸೆನ್ಸ್ ಕೊಟ್ಟು ಅಥವಾ 14 ಸೆನ್ಸ್ ಕೊಟ್ಟು ನಿಮಗೆ 4 ಅದು ರಸ್ತೆಗೆ ಬೇಕು. ರಸ್ತೆ ಪ್ರೊವಿಷನಲ್ಲಿ ಇರಬೇಕಲ್ಲ, ಅದನ್ನು ಮಾಡುವಾಗ ನಿಮಗೆ ಅದು ಜಾಗ ಸಾಕಾಗ್ತದೆ. ಉಳಿದೆಲ್ಲ ಜಾಗವನ್ನು ವ್ಯವಸ್ಥಿತ ರೀತಿಯಲ್ಲಿ ಹಕ್ಕುಪತ್ರ ಮೊದಲೇ ಕೊಡಲಿಕ್ಕೆ ಬರಲ್ಲ. ಯಾಕೆಂತ ಹೇಳಿದ್ರೆ ಹಕ್ಕುಪತ್ರ ಒಂದು ಕಡೆ ಕೊಟ್ಟು ಸ್ಕೆಚ್ ಇಲ್ಲದೆ ಅದನ್ನೆಲ್ಲ ಮಾಡೋದಕ್ಕೆ ಕೊಡಲಿಕ್ಕೆ ಆಗುತ್ತೆ. ನಿಮ್ಮ ಸೈಟ್ ಯಾವುದಂತ ತೋರಿಸಿ ನಿಮಗೆ ಲೆವೆಲ್ ಮಾಡಿ ಹೊಲ್ಲಾಕಿ ಇಂಥ ಸೈಟ್ ನಮಗೆ ಈ ಸರ್ಕಾರದ ಮನೆ ಸಹ ಆಗಬೇಕು. ಯಾರಿಗೆ ಜಾಗ ಕೊಟ್ಟಿದ್ದು ಅವರಿಗೆ ಮನೆ ಸಹ ಕಟ್ಟುವಂಥ ವ್ಯವಸ್ಥೆಯನ್ನು ನಾನು ಐಟಿಡಿಪಿ ಅಧಿಕಾರಿಗಳ ಜೊತೆ ಮಾತಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸುವ. ಇಲ್ಲಿ ಒಂದು ಅಲ್ಲ, ನಿಮಗೆ ಹಕ್ಕಿದೆ ಮಾಡುವಂಥದ್ದು. ಯಾಕಂದರೆ ಪಾಪ ಅವರಿಗೆ ಎಷ್ಟು ಸಮಯ ಆಯಿತು, ನೀವು 15 ವರ್ಷ ಆಯಿತು, ಜಾಗ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನನಗೆ ಅದು ಗಮನಕ್ಕೆ ಇರಲಿಲ್ಲ. ನಿಜವಾಗಿ ನನಗೆ 6 ವರ್ಷ ಆಯ್ತು, ನನಗೆ ಗಮನಕ್ಕೆ ಇರಲಿಲ್ಲ. ಇನ್ನು ನೀವಲ್ಲ, ನಾನು ನಿಮ್ಮ ಪರವಾಗಿ ಕೆಲಸ ಮಾಡೋದು. ನಾನು ನಿಮ್ಮ ಪರವಾಗಿ ನಾನು ಕೆಲಸ ಮಾಡೋದು. ನಿಮ್ಮ ಪರವಾಗಿ ಅಧಿಕಾರಿಗಳ ಗಮನಕ್ಕೆ ಅವರಿಗೆಲ್ಲ ಅವರಿಗೆ ಬೇರೆ ಬೇರೆ ಚುನಾವಣೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇರೋದು ಚುನಾವಣೆ, ಬೇರೆ ಕಡೆ ಇಲ್ಲ. ಬೇರೆ ಎಲ್ಲಿ MLC ಓಟ್ ಉಂಟು ಅಲ್ಲಿ ಮಾತ್ರ.